ಹಾಯ್ ಹಲೋ ಹಲೋ ನಮಸ್ಕಾರ. ಇವತ್ತು ಏನಕ್ಕಪ್ಪ ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ರೆ, ಸೊ ತುಂಬಾ ದಿವಸದಿಂದ ನಾನು ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ ಬರ್ತಾರೆ, ಎಲ್ಲರೂ ನೋಡ್ಕೊಂಡ್ ಬರ್ತಾರೆ, ಎಲ್ಲರೂ ರೀಲ್ಸ್ ನೋಡ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಾರೆ, ಪ್ರತಿಯೊಂದು ನೋಡ್ತಾರೆ. ಯಾಕಂದ್ರೆ ಇವಾಗ ನಮ್ಗೆ ಆ ತರ ನಮ್ಮ ಫೋನ್ ನಲ್ಲೇ ಪ್ರಪಂಚ ನೋಡೋ ತರ ಒಂದು ಸೌಲಭ್ಯ ನಮ್ಮ ಸರ್ಕಾರ ಮಾಡ್ಕೊಟ್ಟೈತೆ. ಸೊ ಇವಾಗ ಇಲ್ಲಿ ಏನಾಗಿದೆ ಅಂದ್ರೆ, ಪ್ರತಿಯೊಬ್ಬರು ಒಂದು ಕೆಟ್ಟ ದಾರಿ ಒಳ್ಳೆದಾರಿ ವಿಡಿಯೋ ಮಾಡಾಕ್ತಾರೆ. ಸೊ ನಮ್ಗೆ ದಿನ ಬೆಳಗ್ಗೆ ಇದ್ರೆ ಬರೋದು ಯಾವುದು, ಅಲ್ಲಿ ಯಾರೋ ರೇಪ್ ಮಾಡಿದ್ರು, ಇಲ್ಲಿ ಯಾರೋ ದರೋಡೆ ಮಾಡಿದ್ರು, ಇಲ್ಲಿ ಯಾರೋ ಕಳ್ತನ ಮಾಡಿದ್ರು, ಇಲ್ಲಿ ಯಾರೋ ಪೊಲೀಸರು ಲಂಚ ತಗೊಂಡ್ರು, ಅಲ್ಲಿ ಯಾರೋ PDO ಲಂಚ ತಗೊಂಡ್ರು, ಒಂದ್ ಕೆಲ್ಸಕ್ಕೆ ಅಷ್ಟು ಲಂಚ ತಗೊಂಡ್ರು, ಇಷ್ಟು ಲಂಚ ತಗೊಂಡ್ರು. ಲಂಚ ಏನಕ್ಕೆ ತಗೊಂತಾರೆ? ಸೊ ನನ್ನ ಪಾಯಿಂಟ್ ಇವತ್ತು ನಾನು ವಿಡಿಯೋ ಮಾಡಬಹುದು ಇದೇ ಪಾಯಿಂಟ್ ಇಟ್ಕೊಂಡು. ಸೊ ಇವತ್ತು ಏನಕ್ಕೆ ಅಂದ್ರೆ, ನಮ್ಗ ಈ ತರ ನಮ್ಮ ಸರ್ಕಾರದಲ್ಲಿ ಈ ತರ ಒಂದು ಆಗ್ತಾ ಇದೆ ಕೆಲಸ ಅಂದ್ರೆ, ಸೊ ನಾವು ಲಂಚ ಕೊಡ್ತೇವಿ, ಅವ್ರು ಲಂಚ ತಗೊಂತಿದ್ದಾರೆ 100%. ಇದು ನಿಜ. ನಾವು ಲಂಚ ಕೊಡೋದು ಎಷ್ಟು ಸತ್ಯನೋ ಅವ್ರ ಲಂಚ ತಗೊಳ್ಳೋದು ಅಷ್ಟೇ ಸತ್ಯ. ಸೊ ಇದರಲ್ಲಿ ತಪ್ಪು ಗೌರ್ಮೆಂಟ್ ಅಧಿಕಾರಿಗಳದ್ದು ಇಲ್ಲ, ನಮ್ಮ ಪ್ರಜೆಗಳದ್ದು ಇಲ್ಲ, ಪಬ್ಲಿಕ್ ಗೊತ್ತಿಲ್ಲ. ಒಂದು ಕೆಲಸ ಆಗ್ಬೇಕು ಅಂದ್ರೆ ಲಂಚ ಕೊಡ್ಲೇಬೇಕು. ಅದು ಪ್ರತಿಯೊಬ್ಬರು ಗೊತ್ತು, ಪ್ರತಿಯೊಂದು ಕಾನೂನಲ್ಲೂ ಅದು ಇಲ್ಲ. ಯಾವ ಕಾನೂನಲ್ಲೂ ಕೂಡ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಂತಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಒಂದೊಂದು ಕೆಲ್ಸಕ್ಕೂ ಒಂದೊಂದು ನಿಯಮ ಅಂತ ತಂದಿದ್ದಾರೆ. ಸೊ ಅದನ್ನ ನಾವು ಬಳಸ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದು ನಮ್ಮದು ಒಂದು ಅಧಿಕಾರ, ಹಕ್ಕು, ಒಂದು ಪ್ರತಿಯೊಂದು ಒಂದು ಅಲ್ಲಿ ಕಾನೂನಲ್ಲಿ ಇದೆ. ಸೊ ಹಾಗಂತ ನಾವು ಅದನ್ನ ಕೆಲಸ ಮಾಡಿಸ್ಕೊಂತೇ ಇಲ್ಲ. ಸೊ ನಾವು ಆಕ್ಚುಲಿ ಕೆಲಸ ಅಂದ್ರೆ ಒಂದಿನ ಲೇಟ್ ಆಗ್ಬೋದು, ಒಂದಿನ ಬೇಗ ಆಗ್ಬೋದು. ಸೊ ನಾವು ಒಂದ್ ಅರ್ಧ ಗಂಟೆ ಬೇಗ ಹೋಗ್ಬೇಕು ಕೆಲ್ಸಕ್ಕೆ, ಏನೋ ಒಂದ್ ಅರ್ಧ ಗಂಟೆ, ಒಂದ್ 2-3 ದಿನ ಬೇಗ ಕೆಲಸ ಆಗ್ಬಿಡ್ಲಿ ಅಂತ 500,000 ಲಂಚ ಕೊಡೋದ್ರಿಂದ, ಒಬ್ರು 500,000 ಕೊಡೋದ್ರಿಂದ ದಿನಕ್ಕೊಂದು 20 ಜನ ಬಂದ್ರೆ ಅವ್ರಿಗೆ ಎಷ್ಟು ದುಡ್ಡಾಗುತ್ತೆ? ಅವ್ರ ಸಂಬಳ ಒಂದು ಸಮಥಿಂಗ್ 30 ಅನ್ಕೊಳ್ಳಿ ತಿಂಗಳಿಗೆ. 500,000 ಜನ ಬಂದು ದಿನಕ್ಕೆ 500,000 ಕೊಟ್ರೆ ಅವ್ರಿಗೆ ಒಂದು ದಿನಕ್ಕೆ ಅವ್ರಿಗೆ ಒಂದು ಸಂಬಳ ಬಂದ್ಬಿಡುತ್ತೆ. ಸೊ ಇದರಿಂದ ಅವರು ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಗೌರ್ಮೆಂಟ್ ಅಧಿಕಾರಿಗಳು, PDO ಅಂಡ್ ಪೊಲೀಸ್ ಅಧಿಕಾರಿಗಳು ಇದನ್ನ ಎಲ್ಲರಿಗೂ ಹೇಳ್ತಲ್ಲ, ಪ್ರತಿಯೊಂದು ಇಲಾಖೆಯಲ್ಲೂ ಒಂದು ನಿಷ್ಠಾವಂತ ಒಂದು ಒಳ್ಳೆ ವ್ಯಕ್ತಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಯಾರೋ ಗೋಳಿ ಮುಟ್ಟು ಮಾಡೋದ್ರಿಂದ ಇಂಥವ್ರಿಗೆಲ್ಲ ಕೆಟ್ಟ ಹೆಸರು ಬರ್ತಾ ಇದೆ. ಸೊ ಇದ್ರ ಪ್ರಕಾರ ನಮ್ಮ ಗೌರ್ಮೆಂಟ್ ಇವ್ರ ಬಗ್ಗೆ ಒಂದು ಮುನ್ನೆಚ್ಚರಿಕೆ ತಗೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದನ್ನ ಅಲ್ಲ, ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ, 50,000 ಲಂಚ ತಗೊಂಡಿದ್ರು ಪೊಲೀಸ್ನವರು. ಅದೊಂದು ವಿಡಿಯೋ ನೋಡಿದೆ. ಇನ್ನೊಂದು ಅದೇ ಹೇಳ್ಬಾರ್ದು, ಯಾಕಂದ್ರೆ ಪೊಲೀಸ್ನವ್ರು ಮೊನ್ನೆ ಒಂದು ರೇಪ್ ಕೇಸಿಂದ ಒಂದು ವ್ಯಕ್ತಿನ ಆಚೆ ತೆಗಿಯೋದಕ್ಕೆ 50 ಲಕ್ಷ ಲಂಚ ತಗೊಂತಿದ್ರು, ಸಿಕ್ಕಾಕೊಂಡ್ರು. ಅಕಸ್ಮಾತ್ ತಗೊಂಡಿದ್ರು. ಅವ್ರಿಗೆ 5 ವರ್ಷ ಅದು ಸ್ಯಾಲ್ರಿ ಅವ್ರಿಗೆ. ಈಗ ಅವ್ರಿಗೆ ಸ್ಯಾಲ್ರಿ ಒಂದು 50,000 ಅನ್ಕೊಂಡ್ರೆ 50 ಲಕ್ಷ ಅವ್ರಿಗೆ 5 ವರ್ಷ ಸ್ಯಾಲ್ರಿ ಆಗುತ್ತದೆ. ಈ ತರ ಲಂಚ ತಗೊಂಡ್ರವ್ರಿಗೆ ಗೌರ್ಮೆಂಟ್ ಅವ್ರಿಗೆ ಸ್ಯಾಲ್ರಿ ಏನೇ ಕೊಡ್ಬೇಕು. ಸೊ ಈ ತರ ಮಾತಾಡಕ್ಕೆ ತುಂಬಾ ಇದೆ. ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ, ಯಾಕಂದ್ರೆ ಎಲ್ಲ ಒಂದೇ ವಿಡಿಯೋದಲ್ಲಿ ಮಾತಾಡಕ್ ಆಗಲ್ಲ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ